ದರ್ಶನ ರಾಜಾತಿಥ್ಯದ ಅಸಲಿ ಕಹಾನಿಯ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿ ನೋಡಿ. ಜೈಲಿಂದ ವೈರಲ್ ಆದಂತ ಮತ್ತೊಂದು ಫೋಟೋದ ಅಸಲಿಯತ್ತೇನು ಅದರ ಬಗ್ಗೆ ಮಾಹಿತಿ. ವಿಚಾರಣೆ ವೇಳೆ ಫೋಟೋ ಬಗ್ಗೆ ದರ್ಶನ್ ಪುಂಗಿ ಬಿಟ್ನ ಹಾಗಾದ್ರೆ ನೋಡಿ. ಈ ಸಂಬಂಧಪಟ್ಟಂಗೆ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ. ರೌಡಿನಾಗ ಕಾಫಿ ಕುಡಿದ್ರೆ ದರ್ಶನ್ ಬಿಸಿನೀರನ್ನ ಕುಡಿದಿದ್ದಂತೆ. ರೌಡಿ ನಾಗ ಕಾಫಿ ಕುಡಿದ್ರೆ ದರ್ಶನ್ ಬಿಸಿನೀರು ಕುಡಿದಿದ್ದಂತೆ. ಕಾಫಿ ಮಗ್ನಲ್ಲಿ ದರ್ಶನ್ ಬಿಸಿನೀರು ಮಾತ್ರ ಕುಡಿದಂತೆ. ದರ್ಶನ್ ಕೊಟ್ಟಂತ ಸಬೂಬಿದು. ಜೈಲ್ ಒಳಗೆ ಈ ಒಂದು ಫೋಟೋ ಆಚೆ ಬಂದ ನಂತರದಲ್ಲಿ ಜೈಲಿಂದ ಗೃಹ ಇಲಾಖೆ ಎಚ್ಚೆತ್ತುಕೊಳ್ತು, ಆಂತರಿಕ ತನಿಖೆಗೆ ಆದೇಶ ಮಾಡಿದೆ. ಈ ಸಂಬಂಧಪಟ್ಟಂಗೆ 2 ಕೇಸ್ ಕೂಡ ದಾಖಲಾಗಿದೆ. ಈ 2 ಕೇಸ್ಗಳಲ್ಲಿ ದರ್ಶನ್ A1 ಆರೋಪಿ. ಈ ಸಂಬಂಧಪಟ್ಟಂಗೆ ಅದೇ ಸ್ಥಳಕ್ಕೆ ದರ್ಶನ್ ಅನ್ನ ಕರೆದುಕೊಂಡು ಹೋಗಿ ಅಧಿಕಾರಿಗಳು ವಿಚಾರಿಸ್ತಾರೆ, ಮಹಜರು ಮಾಡ್ತಾರೆ. ಆಗ ದರ್ಶನ್ ಹೇಳಿರೋದು ಪುಂಗಿ ಬಿಟ್ಟಿದ್ದು, ನಾನು ಕುಡಿದಿರೋದು ಬಿಸಿನೀರು. ಆದ್ರೆ ಮತ್ತೊಂದು ಕಡೆ ನೋಡಿ, ದರ್ಶನ್ ಕೈಯಲ್ಲಿ ಎಡಗೈಯಲ್ಲಿ ಸಿಗರೇಟ್ ಇದೆ. ಈ ಬಗ್ಗೆ ಅಧಿಕಾರಿಗಳು ಪ್ರಶ್ನೆ ಮಾಡ್ತಾರೆ, ಸಿಗರೇಟ್ ಯಾರು ಕೊಟ್ರು ಅಂತ. ಆದ್ರೆ ಅದ್ರ ಬಗ್ಗೆ ಯಾವುದೇ ಉತ್ತರ ಇಲ್ಲ, ಬಾಯಿ ಬಿಟ್ಟಿಲ್ಲ ದರ್ಶನ್. ಪೊಲೀಸರ ವಿಚಾರಣೆ ವೇಳೆ ದರ್ಶನ್ ಬಾಯಿ ಬಿಟ್ಟಿರುವಂತ ಮಾಹಿತಿ ಇದು. 4 ಜನ ಚೇರ್ ಮೇಲೆ ಕುಳಿತುಕೊಂಡು ಏನ್ ಮಾತಾಡಿದ್ರಿ, ಆ ಮಗ್ಗಲ್ಲಿ ಏನಿತ್ತು, ಸಿಗರೇಟ್ ಕೊಟ್ಟಿದ್ಯಾರು, ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಿ. ಈ ವಿಲ್ಸನ್ ಗಾರ್ಡನ್ನಾಗ ಹೇಗೆ ಸಿಕ್ಕ ಅಲ್ಲಿ, ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಅದಕ್ಕೆ ದರ್ಶನ್ ಸಬೂಬ್ ನೋಡಿ ಯಾವ ರೀತಿ ಆಗಿದೆ. ನಾನು ಕುಡಿದಿದ್ದು ಬಿಸಿನೀರು, ಸಿಗರೇಟ್ ಯಾರು ಕೊಟ್ಟರು ಅಂದ್ರೆ ಅದಕ್ಕೆ ಉತ್ತರ ಇಲ್ಲ ನೋಡಿ. ಕಿಲ್ಲಿಂಗ್ ಸ್ಟಾರ್ಗೆ ಜೈಲು ವಾಸನೆ ಖಾಯಮಾಗುತ್ತಾ ಹಾಗಾದ್ರೆ? ಬೇಲ್ ಅರ್ಜಿ ಮೇಲೆ ಪರಿಣಾಮವನ್ನ ಬೀರುತ್ತಾ ಈ ಒಂದು ಐಷಾರಾಮಿ ಜೀವನ, ರಾಜಾತಿಥ್ಯ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಒಂದ್ ಕಡೆ ಪೊಲೀಸರು ಚಾರ್ಜ್ ಶೀಟ್ಗಾಗಿ ದರ್ಶನ್ ಕಾಯ್ತಿದ್ದಾನೆ, ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಿ, ಆಮೇಲೆ ನಾನು ಜಾಮೀನು ಹಾಕ್ತೀನಿ ಅಂತ, ಜಾಮೀನಿಗೆ ಅರ್ಜಿ ಹಾಕ್ತೀನಿ ಅಂತ. ಆದ್ರೆ ಈಗ ಜೈಲಿನ ಈ ರಾಜಾತಿಥ್ಯ ದರ್ಶನ್ ಬೇಲ್ಗೆ ಮುಳುವಾಗುವಂತಹ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಕೊಲೆ ಕೇಸ್ನಲ್ಲಿ ಆರೋಪಿ ದರ್ಶನ್ಗೆ ಜಾಮೀನು ಸಿಗೋದಿಲ್ವಾ ಹಾಗಾದ್ರೆ? ನೋಡಿ, ಇಲ್ಲಿವರೆಗೂ ಕೂಡ ಆಲ್ಮೋಸ್ಟ್ 70 ದಿನದ ಹತ್ತಿರಕ್ಕೆ ಬರ್ತಾ ಇದ್ದೀವಿ. 70 ದಿನ ಆಯಿತು ದರ್ಶನ್ ಜೈಲಲ್ಲಿದ್ದು. ಇಲ್ಲಿವರೆಗೂ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿಲ್ಲ A2 ಆರೋಪಿ ದರ್ಶನ್. ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಿ, ಆಮೇಲೆ ಜಾಮೀನು ಅರ್ಜಿ ಹಾಕ್ತೀನಿ ಅನ್ನುವಂತ ಸಿದ್ಧತೆಯಲ್ಲಿ ದರ್ಶನ್ ಇದ್ದಾನೆ. ಆದ್ರೆ ಈಗಾಗಿರುವಂತ ಬೆಳವಣಿಗೆ ಇದೆಯಲ್ಲ, ಅದು ಬೇಲ್ ಅರ್ಜಿ ಮೇಲೆ ಪರಿಣಾಮವನ್ನ ಬೀರುವಂತ ಸಾಧ್ಯತೆ ಇದೆ. ಹಾಗಾಗಿ ಕಿಲ್ಲಿಂಗ್ ಸ್ಟಾರ್ ದರ್ಶನ್ಗೆ ಜೈಲು ವಾಸನೆ ಖಾಯಂ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ರಮೇಶ್. ಮತ್ತೆ ಲೈವ್ ನಲ್ಲಿದ್ದಾರೆ ಡೆಸ್ಕ್ನಿಂದ. ರಮೇಶ್, ಬಹಳ ಗಂಭೀರವಾದಂತಹ ಬೆಳವಣಿಗೆ ಇದು. ದರ್ಶನ್ ಒಂದ್ ಕಡೆ ಕಾಯ್ತಿದ್ದಾರೆ, ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ಲಿ, ಆಮೇಲೆ ಬೇಲ್ಗೆ ಅರ್ಜಿ ಹಾಕಬಹುದು ಅಂತ. ಆದ್ರೆ ಈಗಾಗಿರುವಂತಹ ಈ ಒಂದು ರಾಜಾತಿಥ್ಯದ ಬೆಳವಣಿಗೆ ಯಾವ ಮಟ್ಟಿಗೆ ಪ್ರಭಾವ ಬೀರುತ್ತೆ ಅದ್ರ ಮೇಲೆ ಅಂತ? ದರ್ಶನ್ಗೆ ಈಗ ಜೈಲಿನಲ್ಲಿ ರಾಜಾತಿಥ್ಯ ಆಗಿರುವಂಥದ್ದು, ಮತ್ತು ಕಾನೂನು ಉಲ್ಲಂಘನೆ ಮಾಡಿ ಬೇರೆ ರೌಡಿಗಳ ಜೊತೆ ಸೇರಿಕೊಂಡು ಈ ರೀತಿಯಾದಂಥ ಒಂದು ಸೌಲಭ್ಯಗಳನ್ನ ಪಡ್ಕೊಂಡಿರುವಂಥದ್ದು ದರ್ಶನ್ಗೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ತೊಂದರೆ ಮಾಡ್ತದೆ ಅನ್ನೋಂಥದ್ದು. ಯಾಕೆಂದರೆ ಈಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ನೇರವಾಗಿ ಭಾಗಿಯಾಗಿದ್ದಾನೆ, ಆತನೇ ಸಂಚಲನ ರೂಪಿಸಿದ್ದಾನೆ, ಆತನಿಂದನೇ ಈ ಒಂದು ಕೊಲೆ ಆಗಿದೆ ಅನ್ನುವಂಥದ್ದು ತನಿಖಾ ಹಂತದಲ್ಲಿ ಸ್ಪಷ್ಟವಾಗಿ ಗೊತ್ತಾಗಿರೋದ್ರಿಂದ ಆ ದರ್ಶನ್ ಆಗಲಿ ಅಥವಾ ದರ್ಶನ್ ಪರ ವಕೀಲರಾಗಲಿ ಈ ಹಂತದಲ್ಲಿ ಜಾಮೀನು ಸಲ್ಲಿಸೋದು ಬೇಡ. ಮತ್ತು ಈ ಸಂದರ್ಭದಲ್ಲಿ ಪೊಲೀಸರ ಅಟ್ಯಾಕ್ ಅಂದ್ರೆ ಆಕ್ಷೇಪಣೆ ಮೂಲಕ ಯಾವ ರೀತಿ ಅಟ್ಯಾಕ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಹಾಗಾಗಿ ಚಾರ್ಜ್ ಶೀಟ್ ಆದ ನಂತರ ಒಂದಷ್ಟು ಅರ್ಜಿಯನ್ನು ಸಲ್ಲಿಸೋಣ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ರು. ಹಾಗಾಗಿ ಇನ್ನೇನು ಒಂದು ವಾರದೊಳಗಾಗಿ ಏನೋ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ. ಸೊ ಅದಾದ ನಂತರ ಏನೋ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು ಕೂಡ ದರ್ಶನ್ಗೆ ಜಾಮೀನು ಸಿಗುವಂತ ಸಾಧ್ಯತೆಗಳು ತೀರಾ ಕಡಿಮೆ ಅನ್ನುವಂಥದ್ದನ್ನ ಹಿರಿಯ ವಕೀಲರುಗಳು ಮತ್ತು ಕಾನೂನು ಪಂಡಿತರು ಹೇಳ್ತಾ ಇರುವಂಥದ್ದು. ಯಾಕೆಂದರೆ ಈಗಾಗಲೇ ಆತ ಒಂದು ಘನಘೋರವಾದಂಥ ಒಂದು ಕೊಲೆ ಪ್ರಕರಣದಲ್ಲಿ ಒಳಗಡೆ ಹೋಗಿರುವಂಥದ್ದು, ಒಳಗಡೆ ಹೋದ ನಂತರವೂ ಕೂಡ ಇದೇ ರೀತಿ ಕಾನೂನು ಉಲ್ಲಂಘನೆಯನ್ನು ಮಾಡಿ ಮತ್ತೆ 2 FIR ದಾಖಲಾಗಿದೆ. ಮತ್ತು ಆತ ಒಂದಷ್ಟು ನಟೋರಿಯಸ್ ರೌಡಿಗಳ ಜೊತೆ ಸೇರ್ಕೊಂಡಿದ್ದಾರೆ. ಎಲ್ಲೇ ಹೋದರೂ ಕೂಡ ಕಾನೂನು ಉಲ್ಲಂಘನೆ ಮಾಡುವಂಥದ್ದು, ಅಂದರೆ ಕಾನೂನು ಗಾಳಿಗೆ ತೂರಿ ಎಲ್ಲ ಪೊಲೀಸರ ಕಣ್ತಪ್ಪಿಸಿ ಬೇರೆ ಬೇರೆ ರೀತಿಯಾದಂಥ ಒಂದು ಕೃತ್ಯಗಳನ್ನು ಮಾಡುವಂಥದ್ದು ಈತನ ಕೈಯಲ್ಲಿ ಆಗಿದೆ ಅನ್ನುವಂಥದ್ದನ್ನ ಪೊಲೀಸರು ಕೋರ್ಟ್ ಮುಂದೆ ಆತ ಅರ್ಜಿ ಸಲ್ಲಿಸಿದ ಸಂದರ್ಭ
ಸಂದರ್ಭದಲ್ಲಿ ಹೇಳಿದ್ದೆ ಆದಲ್ಲಿ ತಕ್ಷಣಕ್ಕೆ ಆತನಿಗೆ ಬೇಲ್ ಸಿಗುವಂತ ಸಾಧ್ಯತೆಗಳು ತೀರಾ ಕಡಿಮೆ. ಯಾಕೆಂದ್ರೆ ಕೋರ್ಟು ಕೂಡ ಈ ವ್ಯಕ್ತಿಗೆ ಜಾಮೀನನ್ನ ಕೊಟ್ಟಿದ್ದೇ ಆದಲ್ಲಿ ಮುಂದೆ ಈ ರೀತಿ ಯಾವ ರೀತಿ ನಡ್ಕೊಳ್ಬಹುದು, ನಿಜಕ್ಕೂ ಕೋರ್ಟ್ ಹಾಕುವಂತ ಕಂಡೀಷನ್ಗಳನ್ನ ಆತ ಫಾಲೋ ಮಾಡ್ತಾನ ಅಥವಾ ಈ ಕೇಸಿನ ಬೇರೆಯವ್ರ ಮೇಲೆ ಒತ್ತಡವನ್ನು ಹಾಕ್ತಾನ ಇಲ್ವಾ, ಇದೆಲ್ಲವನ್ನು ಕೂಡ ತುಂಬಾ ಗಂಭೀರವಾಗಿ ವಿವೇಚನಾ ಬಳಕೆ ಮಾಡಿಕೊಂಡು ನ್ಯಾಯಾಧೀಶರು ಒಂದು ಯೋಚನೆಯನ್ನ ಮಾಡ್ತಾರೆ. ಆ ನಿಟ್ಟಿನಲ್ಲಿ ನೋಡ್ತಾ ಹೋದ್ರೆ ದರ್ಶನ್ ಒಬ್ಬ ಎಬಿಚುವಲ್ ಅಫೆಂಡರ್ ರೀತಿ ಕಾಣ್ತಾ ಇರುವಂತದ್ದು. ಸೊ ಆತ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರುವಂತದ್ದು ನೋಡ್ರೆ ಆತ ಎಲ್ಲ ಒಂದ್ ಕಡೆ ತನಗೆ ತೋಳ್ಬಲ ಇದೆ, ಹಣಬಲ ಇದೆ, ಜನಬಲ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಏನ್ ಬೇಕಾದ್ರೂ ಮಾಡಿದ್ರು ನಡೀತದೆ ಅನ್ನುವಂಥ ನಿಟ್ಟಿನಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣವನ್ನ ಮಾಡಿರುವಂತದ್ದು. ಅದಾದ ನಂತರ ಜೈಲಿಗೆ ಹೋದ್ರೂ ಕೂಡ ಒಂದು ವ್ಯವಸ್ಥೆಯ ವಿರುದ್ಧವಾಗಿ ಆತ ನಡೆದುಕೊಂಡಿದ್ದಾನೆ. ಸೊ ಹಾಗಾಗಿ ಈ ಎಲ್ಲಾ ಅಂಶಗಳನ್ನು ಮುಂದೆ ಏನು SPP ಅವರು ಮತ್ತೆ ಪೊಲೀಸರು ಕೋರ್ಟ್ ಗಮನಕ್ಕೆ ತಂದಿದ್ದೆ ಆದಲ್ಲಿ ಆತನಿಗೆ ಬೇಲು ಕನಸು ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಸದ್ಯಕ್ಕೆ ಈ ಚಾರ್ಜ್ ಶೀಟ್ ಆದ ನಂತರ ಅಟ್ಲೀಸ್ಟ್ ಹೈಕೋರ್ಟ್ ತನಕನಾದ್ರೂ ಬಂದು ಬೇಲ್ ಆಗುತ್ತೆ ಅನ್ನುವಂಥದ್ದು ಆತನ ಪರವಾಗಿ ಮಾತನಾಡುವಂತಹ ಒಂದಷ್ಟು ವಕೀಲರುಗಳು ಹೇಳ್ತಾ ಇದ್ರು. ಈಗ ಆತ ಇನ್ನೂ 6 ತಿಂಗಳು ವರ್ಷಗಳೇ ಆ ಜೈಲಿನಲ್ಲಿ ಕಳಿಬೇಕಂತ ಅನಿವಾರ್ಯತೆ ಎದುರಾಗುತ್ತೆ. ಅದು ಪರಪ್ನಗರ ಜೈಲಲ್ಲ, ಬಳ್ಳಾರಿ ಅಂತ ಜೈಲಿನಲ್ಲಿ. ಬಳ್ಳಾರಿ ಜೈಲು ಅಂದ್ರೆ ಅಲ್ಲಿ ಒಂದು ಕಠಿಣಾತಿ ಕಠಿಣ ಮತ್ತೆ ಅಲ್ಲಿನ ವಾತಾವರಣ ನಿಜಕ್ಕೂ ಅಲ್ಲಿನ ಆರೋಪಿಗಳಿಗೆ, ಯಾಕೆಂದ್ರೆ ಆ ಬೇಸಿಗೆ ಆಗಿದ್ದೆ ಅದರಲ್ಲಿ 40-42ರವರೆಗೆ ಅಲ್ಲಿನ ವಾತಾವರಣ ಅಂದ್ರೆ ಆ ಬಿಸಿ ತಾಪ ಜಾಸ್ತಿ ಆಗುತ್ತೆ. ಸೊ ಅಂತಹ ಜೈಲಿನಲ್ಲಿ ಆತ ಕಳಿಬೇಕಾಗುತ್ತೆ ವರ್ಷಗಟ್ಟಲೆ ಅನ್ನುವಂಥದ್ದು ಕೂಡ ಈಗಿರುವಂತಹದ್ದು. ಮತ್ತೆ ಈ ಎಲ್ಲ ಬೆಳವಣಿಗೆಗಳು ಕಳೆದ 3-4 ದಿನಗಳಿಂದ ನಡೀತಾ ಇರುವಂತಹ ಬೆಳವಣಿಗೆಗಳೇನಿದೆ ಅದು ದರ್ಶನ್ಗೆ ಮುಳುವಾಗುತ್ತೆ. ಸದ್ಯಕ್ಕೆ ಆತ ಹೊರಗಡೆ ಬರುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಆಗಿದ್ದು ಜೈಲಿನಲ್ಲಿ ಆತ ಒಂದ್ ಕಡೆ ಪರ್ಮನೆಂಟ್ ಆಗ್ತಾನ ಅನ್ನುವಂಥದ್ದೇ ಒಂದಷ್ಟು ಮಾಹಿತಿಗಳು ಕೇಳಿ ಬರ್ತಾ ಇರುವಂತಹದ್ದು. ಅರುಣ್, ಥ್ಯಾಂಕ್ ಯು ರಮೇಶ್ ಎಲ್ಲ ಡೀಟೇಲ್ಸ್ಗೆ. ಮತ್ತಷ್ಟು ಸುದ್ದಿ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.